ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸೆಪ್ಟೆಂಬರ್ 1 ಮತ್ತು 2ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಏನು ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಚಾನಲ್ನ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಇದೆ, ಅದಕ್ಕೆ ಜಾಯಿನ್ ಆಗೋದ್ರ ಮೂಲಕ ನಮ್ಮ ಎಲ್ಲ ಅಪ್ಡೇಟ್ಸ್ ಗಳನ್ನ ಪಡ್ಕೊಳ್ಬಹುದು. ಹಾಗಾದ್ರೆ ಮೊದಲನೇದೇನು ಅಂತ ನೋಡ್ತಾ ಹೋಗೋಣ. ಎಕ್ಸಸೈಸ್ ಉದರ ಶಕ್ತಿ 2024ರ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಆಗಿರೋದ್ರಿಂದ ಇದು ಆಗಸ್ಟ್ 8ನೇ ತಾರೀಕು 9ನೇ ತಾರೀಕಲ್ಲಿ ಆದಂತಹ ಒಂದು ವಿಚಾರ, ಕರೆಂಟ್ ಅಫೇರ್ಸ್. ಹಾಗಾಗಿ ಇದನ್ನ ಕನ್ಸಿಡರ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಸೊ ಮೊದಲನೇದು ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂತಂದ್ರೆ, ಎಕ್ಸಸೈಸ್ ಉದರ ಶಕ್ತಿ 2024 ಭಾರತ, ಮಲೇಷ್ಯಾ ಮತ್ತು ಇಂಡೋನೇಷ್ಯಾವನ್ನು ಒಳಗೊಂಡಂತಹ ದ್ವಿಪಕ್ಷೀಯ ವಾಯುಪಡೆ ಸಮರಾಭ್ಯಾಸವಾಗಿದೆ ಅಂತ ಹೇಳುತ್ತೆ. ಎರಡನೇ ಸ್ಟೇಟ್ಮೆಂಟ್, ಈ ಸಮರಾಭ್ಯಾಸಕ್ಕೋಸ್ಕರ IAF ಇಂಡಿಯನ್ ಏರ್ ಫೋರ್ಸ್ ಮತ್ತೆ ಮಲೇಷ್ಯಾದ RMAF ಸುಕೋಯ್ ಇವರು ಇಬ್ರು ಏನಿದ್ದಾರೆ, ಎರಡೂ ಆರ್ಗನೈಸೇಷನ್ಗಳು ಸುಕೋಯ್ Su-30 ವಿಮಾನವನ್ನ ನಿಯೋಜನೆ ಮಾಡಿಕೊಂಡು ಈ ಒಂದು ಎಕ್ಸಸೈಸ್ ಅನ್ನ ಕಂಪ್ಲೀಟ್ ಮಾಡಿದ್ರು ಅಂತ ಹೇಳ್ತಾರೆ. ನೆಕ್ಸ್ಟ್, ಈ ಸಮರಾಭ್ಯಾಸ ವಿಶಿಷ್ಟವಾದಂತಹ HOP ಅಂತ ಕರೀತಾರೆ, ಹ್ಯಾಂಡ್ಸ್ ಆನ್ ಪ್ರೋಗ್ರಾಮ್ ಅನ್ನ ಒಳಗೊಂಡಿತ್ತು ಅಂತ ಹೇಳ್ತಾ ಇದೆ. ಹಾಗಿದ್ರೆ ಆಪ್ಷನ್ ಬಿ ಮಾತ್ರ ಕರೆಕ್ಟ್ ಇದೆ, 2 ಮತ್ತು 3 ಮಾತ್ರ ಕರೆಕ್ಟ್ ಇದೆ. ಯಾಕೆಂದ್ರೆ ಫಸ್ಟ್ ಒನ್ ಯಾಕೆ ರಾಂಗ್ ಇದೆ ಅಂತಂದ್ರೆ, ಇದು ತ್ರಿಪಕ್ಷೀಯ ಅಲ್ಲ, ಇದು ಟ್ರೈಲ್ಯಾಟ್ರಲ್ ಆಗಿರ್ಲಿಲ್ಲ. ಇಟ್ ಇಸ್ ಅ ಬೈಲ್ಯಾಟ್ರಲ್ ಎಕ್ಸಸೈಸ್. ಭಾರತ ಮತ್ತು ಮಲೇಷ್ಯಾದ ನಡುವೆ ನಡೆದಂತಹ ಬೈಲ್ಯಾಟ್ರಲ್ ಎಕ್ಸಸೈಸ್ ಆಗಿತ್ತು. ಉದರ ಶಕ್ತಿ ಅಂತ ಕರೀತಾರೆ ಇದನ್ನ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು ನೋಡೋಣ. ದ್ವಿಪಕ್ಷೀಯ ವಾಯುಪಡೆ ಸಮರಾಭ್ಯಾಸ ಅಂತೇಳಿ ಇದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ಭಾಗವಹಿಸಿದಂತಹವರು ಯಾರು ಅಂತಂದ್ರೆ, IAF ಇಂಡಿಯನ್ ಏರ್ ಫೋರ್ಸ್ ಭಾರತೀಯ ವಾಯುಪಡೆ ಮತ್ತೆ ರಾಯಲ್ ಮಲೇಷಿಯನ್ ಏರ್ ಫೋರ್ಸ್ ಅಂತ ಕರಿತೀವಿ, ಮಲೇಷ್ಯಾದ ರಾಯಲ್ ಮಲೇಷಿಯನ್ ಏರ್ ಫೋರ್ಸ್ ಅಂತ. ಈ ಎರಡು ಆರ್ಗನೈಸೇಷನ್ಗಳು, ಸಂಸ್ಥೆಗಳು ಭಾಗವಹಿಸಿದ್ವು ಅನ್ನೋದನ್ನ ಗಮನಿಸಬಹುದು. ಇದು ಆಗಿದ್ದು ಯಾವಾಗ ಅಂತಂದ್ರೆ ಆಗಸ್ಟ್ 5ರಿಂದ 9ನೇ ತಾರೀಕು, ಈ ವರ್ಷದ ಆಗಸ್ಟ್ 5ರಿಂದ 9ನೇ ತಾರೀಕು ಇದು ಎಕ್ಸಸೈಸ್ ಉದರ ಶಕ್ತಿ ಅಂತೇಳಿ ಇದನ್ನ ನಡೆಸ್ತಾ ಬರ್ತಾರೆ. ಸ್ಥಳ ಎಲ್ಲಿ ಅಂತಂದ್ರೆ ಮಲೇಷ್ಯಾದ ಕ್ವಾಂಟನ್ ನಲ್ಲಿ ಇರುವಂತಹ RMAF ಬೇಸ್ ಇದೆಯಲ್ಲ, ರಾಯಲ್ ಮಲೇಷಿಯನ್ ಏರ್ ಫೋರ್ಸಿನ ಬೇಸ್ ಏನಿದೆ, ಅಲ್ಲಿ ಇದನ್ನ ಕಂಡಕ್ಟ್ ಮಾಡಿದ್ರು ಅನ್ನೋದನ್ನ ಗಮನಿಸಬಹುದು. ಉದ್ದೇಶ ಏನು ಅಂತಂದ್ರೆ, ಭಾರತ ಮತ್ತು ಮಲೇಷ್ಯಾ ನಡುವೆ ಮಿಲಿಟರಿ ಸಹಕಾರವನ್ನ ಹೆಚ್ಚಿಸಬೇಕು ಅನ್ನೋಂಥ ಉದ್ದೇಶ, ಮತ್ತೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ನ ಇನ್ನೂ ಸ್ಟ್ರೆಂಥನ್ ಮಾಡಬೇಕು ಅನ್ನುವಂತಹ ಉದ್ದೇಶ ಇತ್ತು. ಮತ್ತೆ ದ್ವಿಪಕ್ಷೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತು ಮಲೇಷ್ಯಾ 2023ರಲ್ಲಿ ಒಂದು ವರ್ಷದಲ್ಲಿ $19.4 ಬಿಲಿಯನ್ ಮೌಲ್ಯದ ವ್ಯಾಪಾರವನ್ನ ಎರಡೂ ದೇಶಗಳು ಮಾಡಿದವೆ ಅನ್ನೋದನ್ನು ಗಮನಿಸಬಹುದು. ಪ್ರಮುಖವಾದಂತಹ ರಫ್ತುಗಳಿಗೆ ಸಂಬಂಧಿಸಿದಂತೆ ಭಾರತದಿಂದ ಮಲೇಷ್ಯಾಕ್ಕೆ ಕೃಷಿ ಉತ್ಪನ್ನಗಳು, ರಾಸಾಯನಿಕಗಳನ್ನ ಕಳಿಸ್ತಾ ಇದ್ದೀವಿ. ಮಲೇಷ್ಯಾದಿಂದ ಭಾರತಕ್ಕೆ ಪಾಮ್ ಆಯಿಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಇವುಗಳು ಪ್ರಮುಖವಾದಂತಹ ಉತ್ಪನ್ನಗಳು ಅಂತೇಳಿ ಗಮನಿಸ್ತೀವಿ. ಇವೆರಡೇ ಅಲ್ಲ, ಆದ್ರೆ ಪ್ರಮುಖವಾದಂತಹ ಉತ್ಪನ್ನಗಳು ಎಕ್ಸ್ಪೋರ್ಟ್ ಆಗೋದು ಮತ್ತೆ ಇಂಪೋರ್ಟ್ ಆಗೋದು ಅನ್ನೋದನ್ನ ಗಮನಿಸ್ತಾ ಹೋಗ್ತೀವಿ. ಕೆಲವೊಂದು ರಾಷ್ಟ್ರಗಳ ನಡುವೆ ಸಹಿಯನ್ನ ಹಾಕೊಂಡಿರ್ತೀವಿ, ಒಪ್ಪಂದಗಳ ಸಹಿಯನ್ನ ಹಾಕಿರ್ತೀವಿ. ಅದೇ ರೀತಿ ಭಾರತ ಮತ್ತು ಮಲೇಷ್ಯಾದ ನಡುವೆ 2011ರಲ್ಲಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ CECA ಅಂತ ಕರಿತೀವಿ, ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟ್ ಅಂತೇಳಿ ಕರಿತೀವಿ. ಇದು ಕೆಲವು ರಾಷ್ಟ್ರಗಳ ನಡುವೆ ಆಗಿರುತ್ತೆ. ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್, ಆರ್ಥಿಕ ಸಹಕಾರಕ್ಕೋಸ್ಕರ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ನಡುವೆ ನಡೆಯುವಂತ ಒಪ್ಪಂದ ಅಂತೇಳಿ ಗಮನಿಸ್ತೀವಿ. ಅದು 2011ರಲ್ಲಿ ಆಗಿದೆ ಅನ್ನೋದನ್ನ ಗಮನಿಸಬಹುದು. ರಕ್ಷಣೆ ಮತ್ತು ಭದ್ರತಾ ಸಹಕಾರಕ್ಕೆ ಸಂಬಂಧಿಸಿದಂತೆ ಟೆಕ್ನಾಲಜಿ ಎಕ್ಸ್ಚೇಂಜ್ ಇರಬಹುದು, ತಂತ್ರಜ್ಞಾನ ವರ್ಗಾವಣೆ ಇರಬಹುದು, ಜಂಟಿ ತರಬೇತಿಗಾಗಿ ಭಯೋತ್ಪಾದನೆ ನಿಗ್ರಹ ವಿಚಾರದಲ್ಲಾಗಿರ್ಬೋದು, ರಕ್ಷಣಾ ಒಪ್ಪಂದಗಳ ಸಹಕಾರ ಆಗಿರ್ಬೋದು, ಇವೆಲ್ಲವೂ ಕೂಡ ಭಾರತ ಮತ್ತು ಮಲೇಷ್ಯಾದ ನಡುವಿನ ಮಿಲಿಟರಿ ಸಹಕಾರವನ್ನ ಪ್ರತಿನಿಧಿಸುತ್ತೆ ಅನ್ನೋದನ್ನ ಗಮನಿಸಬಹುದು. ಮತ್ತೆ ಅದೇ ರೀತಿ ಕಲ್ಚರಲ್ ಅಂಡ್ ಎಜುಕೇಶನಲ್ ಟೈಸಿಗೆ ಬಂದಾಗ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂಬಂಧಗಳಿಗೆ ಬಂದಾಗ ಭಾರತ ಮತ್ತು ಮಲೇಷ್ಯಾದ ನಡುವೆ ಗಮನಾರ್ಹವಾದಂತಹ ಭಾರತೀಯ ಸಮುದಾಯ ಅಲ್ಲಿ, ಎಸ್ಪೆಷಲಿ ತಮಿಳು ಮೂಲದವರು ಅಲ್ಲಿ ನೆಲೆಸಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಹೋಗ್ಬೋದು. ಅದೇ ರೀತಿ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ ಕೂಡ ಭಾರತ ಮತ್ತು ಮಲೇಷ್ಯಾದ ನಡುವೆ ನಡೆದಿದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದಾಗ ಮಂಕಿ ಪಾಕ್ಸ್, ಇದೊಂದು ಕಾಯಿಲೆ. ಇದರ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅನ್ನೋದನ್ನು ಗಮನಿಸೋಣ. ಮೊದಲನೇದು, ಮಂಕಿ ಪಾಕ್ಸ್ ಪ್ರಾಥಮಿಕವಾಗಿ ಉಸಿರಾಟದ ಹನಿಗಳ ಮೂಲಕ ಮಾತ್ರ ಹರಡುತ್ತೆ. ಇಟ್ ಸ್ಪ್ರೆಡ್ಸ್ ಥ್ರೂ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಓನ್ಲಿ ಅಂತ ಹೇಳುತ್ತೆ. ಎರಡನೇ ಸ್ಟೇಟ್ಮೆಂಟ್ ಬಂದಾಗ, WHO ಮಂಕಿ ಪಾಕ್ಸ್ ಏನಿದೆ ಈ ರೋಗವನ್ನ ಅದರ ತ್ವರಿತ ಹರಡುವಿಕೆ ಮತ್ತು ಹೊಸ ರೂಪಾಂತರಗಳಿಂದ ಅದರಿಂದ ಏನ್ ಮಾಡಿದೆ ಅಂತಂದ್ರೆ ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ. ಗ್ಲೋಬಲ್ ಹೆಲ್ತ್ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿದೆ WHO ದವರು ಅಂತ ಹೇಳ್ತಾರೆ. ನೆಕ್ಸ್ಟ್ ಥರ್ಡ್ ಬಂದಾಗ, ಮಂಕಿ ಪಾಕ್ಸ್ ನ ಲಕ್ಷಣಗಳು ಜ್ವರ ಆಗಿರ್ಬೋದು, ದದ್ದು ಆಗಿರ್ಬೋದು,
ಅದರ ರ್ಯಾಶ್ ಅಂತ ಕರಿತೀವಿ, ಚರ್ಮದ ಮೇಲೆ ಹೇಳುವಂತದ್ದು. ಮತ್ತೆ ಊದಿಕೊಂಡಂತಹ ದುಗ್ಧ ರಸ ಗ್ರಂಥಿಗಳನ್ನ ಒಳಗೊಂಡಿರ್ಬೋದು ಅಂತೇಳಿ ಹೇಳ್ತಾ ಇದೆ. ಆಪ್ಷನ್ ಬಿ ಕರೆಕ್ಟ್ ಇದೆ, 2 ಮತ್ತು 3. ಮೊದಲನೇದು ಯಾಕೆ ರಾಂಗ್ ಇದೆ ಅಂತಂದ್ರೆ ಕೇವಲ ಡ್ರಾಪ್ಲೆಟ್ಸ್, ಉಸಿರಾಟದ ಡ್ರಾಪ್ಲೆಟ್ಸ್ ಮೂಲಕ ಮಾತ್ರ, ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಮೂಲಕ ಮಾತ್ರ ಬರೋದಿಲ್ಲ. ಈ ಒಂದು ಕಾಯಿಲೆ ಹೆಂಗ್ ಹರಡುತ್ತೆ ಅಂತಂದ್ರೆ ಒಂದು ದೈಹಿಕ ದ್ರವಗಳಾಗಿರ್ಬೋದು, ಜೊತೆಗೆ ಚರ್ಮದ ಮೇಲೆ ಆಗಿರುವಂತಹ ಗಾಯಗಳಾಗಿರ್ಬೋದು, ಕಲುಷಿತ ವಸ್ತುಗಳ ನೇರ ಸಂಪರ್ಕ ಏನು ಹೊಂದ್ತೀವಿ, ಈ ಕಂಟಾಮಿನೇಟೆಡ್ ಕಮಾಡಿಟೀಸ್ ಅಥವಾ ಆಬ್ಜೆಕ್ಟ್ಸ್ ಗಳ ಮೇಲೆ ನಾವೇನ್ ಸಂಪರ್ಕವನ್ನು ಹೊಂತೀವಲ್ಲ ಅದರ ಮೂಲಕವೂ ಕೂಡ ಹರಡುತ್ತೆ ಅನ್ನೋದನ್ನ ಗಮನಿಸಬಹುದು. ಹಾಗಾಗಿ ಈ ಒಂದು ಫಸ್ಟ್ ಆಪ್ಷನ್ ರಾಂಗ್ ಇದೆ, 2 ಮತ್ತು 3 ಕರೆಕ್ಟ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು ನೋಡೋಣ. ಇದು ಮನುಷ್ಯ ಮತ್ತು ಪ್ರಾಣಿಗಳ ಮೇಲೆ ಪರಿಣಾಮ ಬೀರುವಂತಹ ವೈರಲ್ ಸೋಂಕು. ಇದೊಂದು ವೈರಸ್, ಮಂಕಿ ಪಾಕ್ಸ್ ವೈರಸ್ ರೋಗ. ಇದು ವೈರಸ್ ರೋಗ ಆಗಿರೋದ್ರಿಂದ ಇದು ಮನುಷ್ಯ ಮತ್ತು ಪ್ರಾಣಿಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಇದೇನಿದೆ ಆರ್ಥೋಪಾಕ್ಸಿ ವೈರಸ್ ಗ್ರೂಪ್ಗೆ ಸೇರಿದಂತಹ ಗ್ರೂಪ್ ಅಂತೇಳಿ ಕರಿತಾ ಬರ್ತಾರೆ. ಇದನ್ನ ಆರ್ಥೋಪಾಕ್ಸ್ ವೈರಸ್ ಗ್ರೂಪ್ಗೆ ಸೇರಿದಂತಹ ಒಂದು ಕಾಯಿಲೆ ಅಂತೇಳಿ ಹೇಳ್ತಾರೆ. ಇದು ಸಿಡುಬಿನಂತಹ ಅಂದ್ರೆ ಸ್ಮಾಲ್ ಪಾಕ್ಸ್ ಅಂತ ಕರಿತೀವಿ, ಸಿಡುಬಿನಂತಹ ವೈರಸ್ ಗಳನ್ನ ಸಹ ಒಳಗೊಂಡಿದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಈ ರೋಗವನ್ನ ಮೊಟ್ಟ ಮೊದಲನೇ ಬಾರಿಗೆ 1958ರಲ್ಲಿ ಮಂಗಗಳಲ್ಲಿ ಗಮನಿಸಲಾಗುತ್ತೆ. ಅದಾದ ನಂತರ 1970ನಲ್ಲಿ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ, ಆಫ್ರಿಕಾ ಖಂಡದ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಾನವರಲ್ಲೂ ಕೂಡ ಗುರುತಿಸ್ತಾರೆ. ಹ್ಯೂಮನ್ ಬೀಯಿಂಗ್ಸ್ಗೂ ಕೂಡ ಅಟ್ಯಾಕ್ ಆಗುತ್ತೆ. WHO ಇದನ್ನ ಏನ್ ಮಾಡ್ತು, 2022ರಲ್ಲಿ ಮಂಕಿ ಪಾಕ್ಸ್ ಅಂತೇಳಿ ಮರುನಾಮಕರಣ ಮಾಡಿದ್ದು. ಇದನ್ನ ಸ್ಮಾಲ್ ಪಾಕ್ಸ್ ಎನ್ನುವಂತಹ ರೋಗದ ಗುಂಪಿನಿಂದ ಇದನ್ನ ಮಂಕಿ ಪಾಕ್ಸ್ ಅಂತೇಳಿ ಮರುನಾಮಕರಣ ಮಾಡುತ್ತೆ ಅನ್ನೋದನ್ನ ಗಮನಿಸಬಹುದು. ಇದು ಯಾವ ರೀತಿ ಟ್ರಾನ್ಸ್ಮಿಷನ್ ಆಗುತ್ತೆ, ಪ್ರಸಾರ ಹೆಂಗಾಗುತ್ತೆ, ಹೆಂಗೆ ಹರಡುವಿಕೆ ಇದ್ರದ್ದು ಅಂತಂದ್ರೆ ಕಚ್ಚುವಿಕೆ ಅಥವಾ ಗೀರುಗಳು, ದೈಹಿಕ ದ್ರವಗಳಾಗಿರ್ಬೋದು, ಈ ರೀತಿಯ ಗಾಯಗಳು, ಚರ್ಮದ ಮೇಲಿನ ಗಾಯಗಳೊಂದಿಗೆ ನೇರ ಸಂಪರ್ಕವನ್ನ ಯಾವಾಗ ಹೊಂದಲಾಗುತ್ತೆ, ಆ ಸೋಂಕಿತ ಪ್ರಾಣಿ ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು, ವ್ಯಕ್ತಿಯಲ್ಲಿ ಈ ರೀತಿ ಲಕ್ಷಣ ಇದ್ದಾಗ ಅವ್ರ ಜೊತೆಗೆ ನೇರ ಸಂಪರ್ಕ ಅಥವಾ ನಿಕಟ ಸಂಪರ್ಕ ಏನ್ ಮಾಡ್ತೀವಿ ಆವಾಗ ಮಂಕಿ ಪಾಕ್ಸ್ ಹರಡುತ್ತೆ ಅನ್ನೋದನ್ನ ಗಮನಿಸಬಹುದು. ಹಾಗಾಗಿ ಚರ್ಮದ ಗಾಯಗಳಾಗಿರ್ಬೋದು, ಉಸಿರಾಟದ ಡ್ರಾಪ್ಲೆಟ್ಸ್, ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಅಂತ ಕರಿತೀವಿ, ಅಥವಾ ಕಲುಷಿತ ವಸ್ತುಗಳ ಮೂಲಕ ಮಾನವನಿಂದ ಮಾನವನಿಗೆ ಹರಡುವಂತಹ ರೋಗ ಆಗಿದೆ ಇದನ್ನು ಅನ್ನೋದನ್ನ ಗಮನಿಸಬಹುದು. ಮಾನವನಿಂದ ಮಾನವನಿಗೂ ಹರಡುತ್ತೆ, ಅದೇ ರೀತಿ ಪ್ರಾಣಿಗಳಿಂದಲೂ ಕೂಡ ಹರಡುತ್ತೆ ಅನ್ನೋದನ್ನ ಗಮನಿಸಬಹುದು. ಈ ಒಂದು ಕಾಯಿಲೆ ಲಕ್ಷಣಗಳಿಗೆ ಬಂದಾಗ, ಸಿಂಪ್ಟಮ್ಸ್ ಬಂದಾಗ ಯಾವ ರೀತಿ ಇರುತ್ತೆ ಅಂತಂದ್ರೆ ಜ್ವರ, ತಲೆನೋವು, ಸ್ನಾಯು ನೋವುಗಳು, ಮೈಕೈ ನೋವಾಗುವಂಥದ್ದು, ಮುಖ, ಕೈಗಳು, ಪಾದಗಳು ಮತ್ತೆ ದೇಹದ ಇತರೆ ಭಾಗಗಳಲ್ಲೆಲ್ಲ ದ್ರವ ತುಂಬಿದ ಉಬ್ಬುಗಳು ಕಾಣಿಸಿಕೊಳ್ಳುವಂತಹ ದದ್ದು ಅಂತ ಕರಿತೀವಿ, ಊದ್ಕೊಳ್ಳುವಂತಹ ಒಂದು ಲಕ್ಷಣ ಅಂತ. ಈ ದದ್ದು ಏನಿದೆ ದೊಡ್ಡ ಮೊಡವೆಗಳಾಗಿರ್ಬೋದು ಅಥವಾ ಗುಳ್ಳೆಗಳನ್ನ ಹೋಲಿಕೆ ಮಾಡುವಂತಹ ಒಂದು ಲಕ್ಷಣವನ್ನು ಹೊಂದಿದೆ ಚರ್ಮದ ಮೇಲೆ ಅನ್ನೋದನ್ನ ಗಮನಿಸಬಹುದು. ಮತ್ತು ಸಾಮಾನ್ಯವಾಗಿ 2 ರಿಂದ 4 ವಾರಗಳ ತನಕ ಇದು ಈ ಒಂದು ಕಾಯಿಲೆ ಇರುತ್ತೆ ಅನ್ನೋದನ್ನ ಗಮನಿಸಬಹುದು. ಊದಿಕೊಂಡಂತಹ ದುಗ್ಧರಸ ಊದ್ಕೊಳ್ಳುತ್ತಲ್ಲ ಮೊಡವೆ ರೀತಿಯಲ್ಲಿ, ಆ ದುಗ್ಧರಸ ಗ್ರಂಥಿಗಳು ಸಹ ಇದರಲ್ಲಿ ಸಾಮಾನ್ಯವಾದಂತಹ ಲಕ್ಷಣ ಅಂತೇಳಿ ಗಮನಿಸಬಹುದು. ಇದೇನು ಅಂಟಿಕೊಳ್ಳುತ್ತೆ, ಅಂಟಿಕೊಂಡಂತಹ 3 ರಿಂದ 21 ದಿನಗಳ ನಂತರ ಇದರ ರೋಗದ ಲಕ್ಷಣಗಳು ಕಾಣಿಸಿಕೊಳ್ತವೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಅದೇ ರೀತಿ WHO ಏನಂತ ಡಿಕ್ಲರೇಷನ್ ಮಾಡಿದೆ ಅಂತಂದ್ರೆ ಕೀನ್ಯಾ ಮತ್ತು ರುವಾಂಡಾದಲ್ಲಿ ಪ್ರಮುಖವಾಗಿ, ಆಫ್ರಿಕಾ ಖಂಡದ ಕೀನ್ಯಾ ಮತ್ತು ರುವಾಂಡಾದಲ್ಲಿ ಬಹಳ ಪ್ರಮುಖವಾಗಿ, ಅದೇ ರೀತಿ ಆ ರಾಷ್ಟ್ರಗಳಿಗೂ ಸೇರಿದಂತೆ ಹೆಚ್ಚು ಕಡಿಮೆ 13 ದೇಶಗಳಲ್ಲಿ ವೇಗವಾಗಿ ಹರಡುವಂತ ಕಾರಣದಿಂದ WHO ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಈ ವೈರಸ್ನ ಹೊಸ ರೂಪಾಂತರ ಏನಿದೆ, ನ್ಯೂ ವೇರಿಯಂಟ್ ಏನಿದೆ, ಜೊತೆಗೆ ಆಫ್ರಿಕಾದಲ್ಲಿ ಲಸಿಕೆಗಳು ಕೂಡ ಸರಿಯಾಗಿ ಸಿಗ್ತಾ ಇಲ್ಲದೆ ಇರುವಂತದ್ದು ಏನಿದೆ, ಇವೆರಡಕ್ಕೂ ಕೂಡ WHO ಕಳವಳವನ್ನ ವ್ಯಕ್ತಪಡಿಸಿದೆ ಅನ್ನೋದನ್ನು ಗಮನಿಸಬಹುದು. ಅದೇ ರೀತಿ ಇತ್ತೀಚೆಗೆ ಭಾರತದಲ್ಲೂ ಕೂಡ ಅತ್ಯಂತ ಒಂದು ನಿಟ್ಟಿನ ಕ್ರಮವನ್ನ, ಈ ಒಂದು ರೋಗವನ್ನ ತಡೆಯೋದಕ್ಕೋಸ್ಕರ ನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬಹುದು. ಅಬ್ಸರ್ವೇಷನ್ಸ್ ಅಲ್ಲಿ ಭಾರತದ ಆರೋಗ್ಯ ಇಲಾಖೆ ಕೂಡ ಗಮನಿಸ್ತಾ ಇದೆ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬಹುದು. ನೆಕ್ಸ್ಟ್, ಅಸ್ಸಾಂನಲ್ಲಿ ಈ ಡಿ ವೋಟರ್ಸ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿ ಇದಾವೆ? ಫಸ್ಟ್ ಒನ್ ಹೇಳುತ್ತೆ ಡಿ ವೋಟರ್ ಭಾರತೀಯ ಪೌರತ್ವವನ್ನು ಪ್ರಶ್ನಿಸುವವರನ್ನ ಸೂಚಿಸುತ್ತೆ. ಅಂದ್ರೆ ಭಾರತೀಯ ಪೌರತ್ವ ಇದೆಯೋ ಇಲ್ವೋ ನಿನಗೆ ಕ್ವಶನಬಲ್ ಆಗಿರುತ್ತೆ ಅಂತವ್ರನ್ನ ಗಮನಿಸುತ್ತೆ ಅಂತ. ನೆಕ್ಸ್ಟ್, ಎರಡನೇದು ಹೇಳಿದಾಗ ಅಸ್ಸಾಂನ ಮುಖ್ಯಮಂತ್ರಿಯವರು 1.2 ಲಕ್ಷ ಡಿ ವೋಟರ್ಸ್ ಇದ್ದಾರೆ ಅಂತೇಳಿ ಡಿಕ್ಲೇರ್ ಮಾಡ್ತಾರೆ. 41,583 ಜನ ವಿದೇಶಿಯರು ಇದ್ದಾರೆ ಅಂತೇಳಿ ಡಿಕ್ಲೇರ್ ಮಾಡ್ತಾರೆ ಅಂತ ಹೇಳುತ್ತೆ. ನೆಕ್ಸ್ಟ್ ಬಂದಾಗ ದೃಢೀಕೃತ ಭಾರತೀಯ ಪೌರತ್ವವನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ಡಿ ವೋಟರ್ ಎಂಬ ಪದವನ್ನ ಬಳಸಲಾಗಿದೆ ಅನ್ನೋದನ್ನ ಹೇಳ್ಬೋದು. ದೃಢೀಕೃತ ಅಂತ ಬಂದಾಗ ಅಲ್ಲಿ ಗಮನಿಸಬಹುದು, ದೃಢೀಕೃತ ಅಲ್ಲ,
ಹಾಗಾಗಿ ಎ ಆಪ್ಷನ್ ಸರಿ ಇದೆ. ಮತ್ತು ಒನ್ ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಇದೆ. ಥರ್ಡ್ ಸ್ಟೇಟ್ಮೆಂಟ್ ಯಾಕೆ ರಾಂಗ್ ಇದೆ ಅಂತಂದ್ರೆ ಆಥರೈಸ್ಡ್ ಆಗಿ ಸಿಟಿಸನ್ಶಿಪ್ ಕೊಟ್ಟಿರೋದಿಲ್ಲ ಇವರಿಗೆ, ಅವರನ್ನ ಡಿ ವೋಟರ್ಸ್ ಅಂತ ಕರೀತಾರೆ, ಸಿಟಿಸನ್ಶಿಪ್ ಇಲ್ಲದೆ ಇರೋದು. ಸೊ ಹಾಗಾಗಿ 1 ಮತ್ತು 2 ಹೇಳಿಕೆಗಳು ಮಾತ್ರ ಸರಿ ಇದಾವೆ. ಹಾಗಾಗಿ ಮೂರನೇದು ಯಾಕೆ ಅಂತಂದ್ರೆ ಡಿ ವೋಟರ್ಸ್ ಏನಿದ್ದಾರೆ ಅವರ ಪೌರತ್ವ ಅನುಮಾನದಲ್ಲಿರುತ್ತೆ, ಡೌಟ್ಫುಲ್ ಆಗಿರುತ್ತೆ, ದೃಢೀಕರಣ ಆಗಿರೋದಿಲ್ಲ, ಅವರಿಗೆ ಸಿಟಿಸನ್ಶಿಪ್ ಅನ್ನ ಆಥರೈಸ್ ಮಾಡಿರೋದಿಲ್ಲ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಈ ವ್ಯವಸ್ಥೆ ಏನಿದೆಯಲ್ಲ ಇದನ್ನ 1997 ನಲ್ಲಿ ಭಾರತದ ಚುನಾವಣಾ ಆಯೋಗ ಮತದಾರರ ಪಟ್ಟಿಯಲ್ಲಿ ಅರ್ಹವಾದಂತ ನಾಗರಿಕರನ್ನ ಮಾತ್ರ ಪಟ್ಟಿ ಮಾಡೋದಕ್ಕೋಸ್ಕರ ಇದನ್ನ ಈ ಒಂದು ಪಟ್ಟಿಯನ್ನ ಡಿ ವೋಟರ್ಸ್ ಪಟ್ಟಿಯನ್ನ ತೆಗೆದುಕೊಂಡು ಬರ್ತಾರೆ. ಓಕೆ, ಹಾಗಾಗಿ ಇವರನ್ನ ಖಚಿತಪಡಿಸಿಕೊಳ್ಳುವಂತ ಪ್ರಯತ್ನಗಳ ಭಾಗವಾಗಿ ಅಂದ್ರೆ ಇವರನ್ನ ಗ್ಯಾರಂಟಿಡ್ ಮಾಡ್ಬೇಕು, ಇವರು ವೆದರ್ ದೇ ಆರ್ ಇಂಡಿಯನ್ ಸಿಟಿಸನ್ಸ್ ಆರ್ ನಾಟ್ ಅಂತೇಳಿ ಅವ್ರನ್ನ ಗ್ಯಾರಂಟಿ ಮಾಡ್ಬೇಕಲ್ಲ, ಕನ್ಫರ್ಮ್ ಮಾಡ್ಬೇಕಲ್ಲ. ಆ ಒಂದು ಉದ್ದೇಶದಿಂದ 1997 ನಲ್ಲಿ ಈ ಒಂದು ಪದ್ಧತಿಯನ್ನು ತೆಗೆದುಕೊಂಡು ಬರ್ತಾರೆ. ಈ ಡಿ ಮತದಾರರು ಅಂತೇಳಿ ವರ್ಗೀಕರಣ ಮಾಡ್ಬಿಟ್ರೆ ಆ ವ್ಯಕ್ತಿಗಳು ಚುನಾವಣೆಯಲ್ಲಿ ಮತವನ್ನ ಚಲಾವಣೆ ಮಾಡಂಗಿಲ್ಲ ಒಂದು, ಅಥವಾ ಅಧಿಕಾರಕ್ಕೆ ಸ್ಪರ್ಧಿಸುವಂತಿಲ್ಲ ಅನ್ನೋದು ಬಹಳ ಪ್ರಮುಖವಾದಂತ ವಿಚಾರ. ನಮಗೆಲ್ಲರೂ ಗೊತ್ತಿರಬಹುದು, ಬಾಂಗ್ಲಾದೇಶದಿಂದ ಬಂದಂತ ಅಕ್ರಮ ವಲಸಿಗರು ಪಶ್ಚಿಮ ಬಂಗಾಳ ಅಥವಾ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಗಡಿ ರಾಜ್ಯಗಳಲ್ಲಿ ಸೇರ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಇತ್ತೀಚೆಗೆ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಆ ವಿಚಾರವಾಗಿ ನ್ಯೂಸ್ ಗಳನ್ನ ಬಹಳ ಪ್ರಮುಖವಾಗಿ ನೋಡ್ತಾ ಇರ್ಬೋದು ನಾವು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ವೋಟರ್ಸ್ ಅನ್ನುವಂತಹ ಪದ್ಧತಿ ಅಂತ ಒಂದು ಇದೆ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಸೊ ಡಿ ವೋಟರ್ಸ್ ಏನಿದ್ದಾರೆ ವಿದೇಶಿ ಪ್ರಜೆ ಅಥವಾ ಅವ್ರೇನಾದ್ರೂ ಅಕ್ರಮ ವಲಸಿಗರು ಅಂತೇಳಿ ಏನಾದ್ರು ಡಿಸೈಡ್ ಆದ್ರೆ, ನಿರ್ಧಾರ ಮಾಡಿದ್ರೆ ಅವರನ್ನ ಗಡೀಪಾರು ಮಾಡಬಹುದು ಅಥವಾ ಬಂಧನ ಕೇಂದ್ರದಲ್ಲಿ ಇರಿಸಬಹುದು ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕು ನಾವು. ಈಗ ಅದನ್ನ ಟ್ರಾನ್ಸಿಟ್ ಕ್ಯಾಂಪ್ ಅಂತೇಳಿ ಕರೀತಾರೆ. ಎಲ್ಲಿ ಅವರನ್ನ ಬಂಧನದಲ್ಲಿ ಇಡಬಹುದು ಅಂತಂದ್ರೆ ಟ್ರಾನ್ಸಿಟ್ ಕ್ಯಾಂಪ್ ಅಲ್ಲೂ ಇಡಬಹುದು ಅಥವಾ ಅರೆಸ್ಟ್ ಮಾಡಿಡಬಹುದು ಅನ್ನೋದನ್ನ ಗಮನಿಸಬಹುದು. ನೆಕ್ಸ್ಟ್ ಬಂದಾಗ 2024ರ ಬಜೆಟ್ ನಲ್ಲಿ ಘೋಷಿಸಿದಂತೆ ಮಹಿಳೆಯರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸಬಲೀಕರಣವನ್ನ ಯಾವ ಕಾರ್ಯಕ್ರಮ ಖಚಿತಪಡಿಸಿದೆ? ವಿಚ್ ಪ್ರೋಗ್ರಾಮ್ ಹ್ಯಾಸ್ ಎನ್ಶ್ಯೂರ್ಡ್ ಎಜುಕೇಶನಲ್, ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಎಂಪವರ್ಮೆಂಟ್ ಆಫ್ ವಿಮೆನ್ ಆಸ್ ಅನೌನ್ಸ್ಡ್ ಇನ್ 2024 ಬಜೆಟ್ ಅಂತೇಳಿ ನೋಡ್ತಾ ಹೋದಾಗ ಆಪ್ಷನ್ ಬಿ ಕರೆಕ್ಟ್ ಇದೆ. ಇತ್ತೀಚೆಗೆ ಬೇಟಿ ಬಚಾವೋ ಬೇಟಿ ಪಡಾವೋ ಏನಿದೆ ಇದು 2015-16ರ ಕಾರ್ಯಕ್ರಮ. ಇದನ್ನ ಬಿಟ್ಬಿಡಿ, ಸ್ವಚ್ಛ ಭಾರತಕ್ಕೂ ಮಹಿಳೆಯರ ಸ್ಟೇಟಸ್ಗೂ ರಿಲೇಷನ್ ಇಲ್ಲ, ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಬಲೀಕರಣಕ್ಕೂ ರಿಲೇಷನ್ ಇಲ್ಲ. ಹಾಗಾಗಿ ಲಕ್ಷಪತಿ ದೀದಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ, ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ 2024ರ ಬಜೆಟ್ ನಲ್ಲಿ. ಹಾಗಾದ್ರೆ ಈ ಒಂದು ಯೋಜನೆಗೆ ಅಥವಾ ಈ ಒಂದು ಘೋಷಣೆಗೆ ಒಳಗೊಳ್ಳುವಂತವ್ರು ಯಾರು ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಮೆಂಬರ್ಸ್ ಆಗಿರ್ತಾರಲ್ಲ, ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಮೆಂಬರ್ಸ್ ಆಗಿರ್ತಾರಲ್ಲ, ಅವರು ಈ ಲಕ್ಷಪತಿ ದೀದಿ ಕಾರ್ಯಕ್ರಮದ ಅಥವಾ ಯೋಜನೆಯ ಅನೌನ್ಸ್ಮೆಂಟಿನ ಅಡಿಯಲ್ಲಿ ಬರ್ತಾರೆ ಅನ್ನೋದನ್ನ ಗಮನಿಸಬಹುದು. ಅವ್ರೇನಿದ್ದಾರೆ ಅವರಿಗೆ ವಾರ್ಷಿಕವಾಗಿ 1 ಲಕ್ಷಕ್ಕೂ ಅಧಿಕ ಆದಾಯವನ್ನ ಗಳಿಸುವಂತಹ ಉದ್ದೇಶವನ್ನ ಈ ಒಂದು ಯೋಜನೆಯಲ್ಲಿ ಹಾಕಿಕೊಳ್ಳಲಾಗಿದೆ ಅನ್ನೋದನ್ನ ಗಮನಿಸಬಹುದು. ಇವರು 1 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ವಾರ್ಷಿಕ ಆದಾಯವನ್ನ ಗಳಿಸ್ತಾರೆ ಅಂತವ್ರನ್ನ ಲಕ್ಷಪತಿ ದೀದಿ ಅಂತೇಳಿ ಕರೀತಾರೆ ಅನ್ನೋದನ್ನ ಗಮನಿಸಬಹುದು. ಅಂದ್ರೆ ಈ ಯೋಜನೆಯನ್ನ ಯಾಕೆ ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ಮಹಿಳೆಯರಿಗೆ, ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಕೆಲವೊಂದು ಎಂಟರ್ಪ್ರೀನಿಯರಲ್ ಹೆಲ್ಪ್ ಅಥವಾ ಇತರೆ ಔದ್ಯೋಗಿಕ ಸಹಾಯ ಮಾಡೋದ್ರ ಮೂಲಕ ಸರ್ಕಾರ ಅವರನ್ನ ಏನ್ ಮಾಡೋದಕ್ಕೆ ಹೊರಟಿದೆ ಅಂತಂದ್ರೆ ಅವರನ್ನ ಲಕ್ಷಪತಿ ದೀದಿಗಳಾಗಿ ಮಾಡೋದಕ್ಕೆ ಹೊರಟಿದೆ, ಅವರನ್ನ ಲಕ್ಷಪತಿಗಳನ್ನಾಗಿ ಮಾಡೋದಕ್ಕೆ ಹೊರಟಿದೆ ಅನ್ನೋದನ್ನ ಗಮನಿಸಬಹುದು. 1 ಲಕ್ಷ ರೂಪಾಯಿಗಿಂತನೂ ಅಧಿಕ ಆದಾಯವನ್ನ ಗಳಿಸುವಂತಹ ಸಾಮರ್ಥ್ಯವನ್ನ ಅವ್ರು ಹೊಂದಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಈ ಒಂದು ಬಜೆಟ್ ನಲ್ಲಿ 2024ರ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿತ್ತು. ಸಸ್ಟೈನಬಲ್ ಆಗಿ ಯಾವ ರೀತಿ ಅವರಿಗೆ ಆದಾಯಗಳು ಹೆಚ್ಚಳ ಆಗ್ಬೇಕು ಅಂತಂದ್ರೆ ಕನಿಷ್ಠ ತಿಂಗಳಿಗೆ 10,000 ರೂಪಾಯಿ ಬರೋದು ಒಂದು ಗುರಿಯಾಗಿದೆ ಅನ್ನೋದನ್ನ ಗಮನಿಸಬಹುದು. ಈ ಮೂಲಕ ಸಸ್ಟೈನಬಲ್ ಆಗಿ 1 ಲಕ್ಷ ರೂಪಾಯಿ ಆದಾಯವನ್ನ ಅವರು ದಾಟಬಹುದು ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ವಿಕ್ ಆಗಿ ಕೆಲವೊಂದು MCQಗಳನ್ನು ನೋಡ್ತಾ ಹೋಗೋಣ. ಪ್ಯಾರಾಲಿಂಪಿಕ್ಸ್ ನಡೀತಾ ಇದೆ. ಪ್ಯಾರಿಸ್ ನಲ್ಲಿ ಪ್ಯಾರಾಲಿಂಪಿಕ್ಸ್ 2024 ನಲ್ಲಿ P1 ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಶೂಟಿಂಗ್ ಇದೆಯಲ್ಲ, ಇದರ SH1 ಇವೆಂಟ್ ನಲ್ಲಿ ಬೆಳ್ಳಿ ಪದಕವನ್ನ ಗೆದ್ದಂತವ್ರು ಯಾರು? ಏರ್ ಪಿಸ್ತೂಲ್, ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ನಲ್ಲಿ ಮನೀಶ್ ನರ್ವಾಲ್ ಅಂತ ಕರೀತಾರೆ. ಇವ್ರು ಯಾವ ರಾಜ್ಯದವರು ಅಂತಂದ್ರೆ ಬಂದ್ರೆ ಮನೀಶ್ ನರ್ವಾಲ್ ಈಸ್ ಫ್ರಮ್ ಹರಿಯಾಣ ರಾಜ್ಯದಿಂದ ಬಂದಂತವ್ರು. ಹರಿಯಾಣ ಇವರ ಮೂಲ ಆಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗಿ. ನೆಕ್ಸ್ಟ್ ಪ್ಯಾರಾಲಿಂಪಿಕ್ಸ್ 2024 ನಲ್ಲಿ 100 ಮೀಟರ್ T35 ಸ್ಪರ್ಧೆಯಲ್ಲಿ ಯಾವ ಭಾರತೀಯ ಅಥ್ಲೆಟ್ ಕಂಚಿನ ಪದಕವನ್ನ ಗೆದ್ದಿದ್ದಾರೆ 100 ಮೀಟರ್ ಓಟದಲ್ಲಿ?
ಅಂತ ಬಂದಾಗ ಪ್ರೀತಿಪಾಲ್ ಅನ್ನೋದನ್ನ ಗಮನಿಸಬಹುದು. ಪ್ರೀತಿಪಾಲ್ ಇವರು ಉತ್ತರ ಪ್ರದೇಶದವರು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಬಂದಾಗ ಪ್ಯಾರಾಲಿಂಪಿಕ್ಸ್ 2024 R2 ಮಹಿಳಾ 10 ಮೀಟರ್ ಏರ್ ರೈಫಲ್ ಮಹಿಳೆ ಮೊದಲಾಗಿದ್ದು ಪುರುಷ, ಇದು ಮಹಿಳಾ ವಿಭಾಗದಲ್ಲಿ ಏರ್ ರೈಫಲ್ SH1 ಈವೆಂಟ್ ನಲ್ಲಿ ಯಾವ ಭಾರತೀಯ ಶೂಟರ್ ಕಂಚಿನ ಪದಕವನ್ನ ಗೆದ್ದಿದ್ದಾರೆ? ಇವರಿಗೆ ಕಂಚಿನ ಪದಕ ಬರುತ್ತೆ. ಅವರು ಮೋನಾ ಅಗರ್ವಾಲ್ ಅಂತ ಕರಿತೀವಿ, ಅವ್ರನ್ನ ಮೋನಾ ಅಗರ್ವಾಲ್ ಅಂತ ಕರಿತೀವಿ. ಇವರು ರಾಜಸ್ಥಾನ ಮೂಲದವರು. ಸೊ ನೆಕ್ಸ್ಟ್ ಬಂದಾಗ ಬ್ರಾನ್ಸ್ ಮೆಡಲ್ ಬಂದಿದ್ದು ಇವರಿಗೆ, ರಾಜಸ್ಥಾನ ಮೂಲದ ಮೋನಾ ಅಗರ್ವಾಲ್ ಅವರಿಗೆ. ನೆಕ್ಸ್ಟ್ ಬಂದಾಗ ಇದೇ ಪ್ಯಾರಾಲಿಂಪಿಕ್ಸ್ ನಲ್ಲಿ R2 ಮಹಿಳೆಯರ 10 ಮೀಟರ್ ಏರ್ ರೈಫಲ್ SH1 ಈವೆಂಟ್ ನಲ್ಲಿ ಚಿನ್ನದ ಪದಕವನ್ನ ಗೆದ್ದವರು ಯಾರು? ಗೋಲ್ಡ್ ಮೆಡಲ್ ತಗೊಂಡವ್ರು ಯಾರು? ಬಹಳ ಪ್ರಮುಖವಾಗಿರುತ್ತೆ ಇದು ವಿಚಾರ. ಮಹಿಳೆಯರ 10 ಮೀಟರ್, ಮಹಿಳೆಯರ 10 ಮೀಟರ್. ಓಕೆ, ಪುರುಷರದ್ದು ನೋಡಿದ್ವಿ ನಾವು ಮುಂಚೆ. ಈಗ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ಪಿಸ್ತೂಲ್ ನಲ್ಲಿ ಯಾರು ಚಿನ್ನದ ಪದಕವನ್ನ, ಗೋಲ್ಡ್ ಮೆಡಲ್ ಅನ್ನ ಯಾರು ತಗೊಂಡ್ರು ಅಂತಂದ್ರೆ ಅವನಿ ಲೇಖರ ಅಂತ ಕರೀತಾರೆ. ಇವರು ಕೂಡ ರಾಜಸ್ಥಾನ್ ಮೂಲದವರು ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ನೆಕ್ಸ್ಟ್, ಭಾರತದ 2ನೇ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ವೆಸೆಲ್ ಯೋಜನೆಯಡಿಯಲ್ಲಿ ನಿಯೋಜಿಸಲಾದಂತಹ ಜಲಾಂತರ್ಗಾಮಿ ಯಾವುದು? ಓಕೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ INS ಅರಿಘಾಟ್ ಅನ್ನೋದು ನಮಗೆ ಗೊತ್ತು. ಹಾಗಾದ್ರೆ INS ಅರಿಹಂತ್ ಅನ್ನೋದು ಗೊತ್ತು. ಓಕೆ, INS ಅರಿಹಂತ್ ನಮಗೆ ಆಪ್ಷನ್ ಬಿ ನೋಡಿ. INS ಅರಿಘಾಟ್ ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿತ್ತು ಅಂತಂದ್ರೆ 2011ರಲ್ಲಿ ಇದರ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಈಗ ಇದನ್ನ ಕಮಿಷನ್ ಆಗಿದೆ, ಅಂದ್ರೆ ಇದನ್ನ ಫೀಲ್ಡ್ ಇಳಿಸಿದ್ದಾರೆ, ಅಂದ್ರೆ ಇದು ತನ್ನ ಕಾರ್ಯಾಚರಣೆಯನ್ನ ಆರಂಭ ಮಾಡಿದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. INS ಅರಿಘಾಟ್ ಅಂತ ಕರಿತೀವಿ. INS ಅರಿಘಾಟ್ ಇದು ಪರಮಾಣು ಚಾಲಿತ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮೆರಿನ್ ಅಂತ ಕರಿತೀವಿ. ಇದು ಒಂದು ಸಬ್ಮೆರಿನ್ ಇದು. ಓಕೆ, ಆದ್ರೆ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರಿನ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಬಂದಾಗ 3500 ಕಿಲೋಮೀಟರ್ ವ್ಯಾಪ್ತಿಯ K4 ಕ್ಷಿಪಣಿಗಳನ್ನ, ಮಿಸೈಲ್ಸ್ ಗಳನ್ನ ಹೊತ್ತೊಯ್ಯುವಂತ ಸಾಮರ್ಥ್ಯ ಇರುವಂತಹ ಯಾವ ಜಲಾಂತರ್ಗಾಮಿ ಮುಂದಿನ ವರ್ಷ ಕಾರ್ಯಾಚರಣೆಗೆ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದೀವಿ. ಈಗ INS ಅರಿಹಂತ್ ಇದೆ, ನಮಗೆ ಗೊತ್ತು. INS ಅರಿಹಂತ್ 2018ರಲ್ಲಿ ಸ್ಟಾರ್ಟ್ ಆಯ್ತು. INS ಅರಿಘಾಟ್ ಈಗ ಆಗಸ್ಟ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಈ ವರ್ಷದ 2024ರ ಆಗಸ್ಟ್ ನಲ್ಲಿ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಈ INS ಅರಿಧಮನ್ ಅಂತ ಮುಂದಿನ ವರ್ಷಕ್ಕೆ ಬರುತ್ತೆ. ಇದು ಆಪ್ಷನ್ ಸಿ ಕರೆಕ್ಟ್ ಇದೆ. ಇದು ಮುಂದಿನ ವರ್ಷಕ್ಕೆ ಇದನ್ನ ಕಾರ್ಯಾಚರಣೆಗೆ ತರ್ತಾರೆ. ಸೊ INS ನೋಡಿ ಎಲ್ಲವೂ ಕೂಡ ಒಂದೇ ರೀತಿ, ಅರಿಹಂತ್, ಅರಿಘಾಟ್, ಅರಿಧಮನ್ ಒಂದೇ ಸ್ಲಾಬ್ ನಲ್ಲಿ ಬರ್ತಾ ಇರುವಂತ, ಅಂದ್ರೆ ಅದೇ ವೇರಿಯಂಟ್, ಅಪ್ಗ್ರೇಡೆಡ್ ವೇರಿಯಂಟ್ಸ್ ಗಳು ಅಂತೇಳಿ ಕರಿಬಹುದು ಇವನ್ನ. ಓಕೆ, ಸೊ INS ಅರಿಘಾಟ್ ಏನಿದೆ ಈಗ ಅದರ ಮುಂಚೂಣಿಯಲ್ಲಿರುವಂತಹ INS ಅರಿಹಂತ್ಗೆ ಸೇರ್ಪಡೆಗೊಳ್ಳುತ್ತೆ, ಅಂದ್ರೆ ಆ ಗ್ರೂಪಿಗೆ ಸೇರ್ಕೊಳ್ಳುತ್ತೆ ಅಂತ ಅರ್ಥ. ಇದು INS ಅರಿಹಂತ್ ಏನಿದೆ ಇದು 2018ರಲ್ಲಿ ಕಾರ್ಯಾರಂಭ ಮಾಡಿತ್ತು ಸಂಪೂರ್ಣವಾಗಿ. ದೇಶದ ನ್ಯೂಕ್ಲಿಯರ್ ಟ್ರಯಾಡ್ ಅನ್ನ ಬಲಪಡಿಸೋದಕ್ಕೋಸ್ಕರ ಭೂಮಿ, ಅರ್ತ್ ಆಗಿರ್ಬೋದು, ಏರ್ ಗಾಳಿಯಿಂದ ಆಗಿರ್ಬೋದು, ಮತ್ತೆ ಸಮುದ್ರದಿಂದ ಆಗಿರ್ಬೋದು, ಪರಮಾಣು ಶಸ್ತ್ರಾಸ್ತ್ರಗಳನ್ನ ಲಾಂಚ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಅನ್ನೋದನ್ನ ಗಮನಿಸಬಹುದು. ಅಂದ್ರೆ ಇಷ್ಟೂ ಭಾಗಗಳಿಂದ ಫೈರ್ ಮಾಡುವಂತಹ ಒಂದು ಸಾಮರ್ಥ್ಯ ಇದೆ ಈ ಒಂದು ಸಬ್ಮೆರಿನ್ ಗಳಿಗೆ ಅನ್ನೋದನ್ನ ಗಮನಿಸಬಹುದು. ಭೂಮಿ, ಗಾಳಿ ಮತ್ತು ಸಮುದ್ರ 3 ಚಾನಲ್ ಇಂದ ಇದನ್ನ ಲಾಂಚ್ ಮಾಡಬಹುದು ಅಥವಾ ಹಾರಿಸುವಂತ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಗಮನಿಸ್ತಾ ಹೋಗ್ಬೋದು. ನೋಡಿ, ಇದು ಇಷ್ಟು ಕರೆಂಟ್ ಅಫೇರ್ಸ್ ಆಗಿತ್ತು. ಅದ್ರ ಜೊತೆಗೆ ಒಂದೇ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಹಾಕಿದ್ದೀನಿ. 83 ಮೆಗಾವ್ಯಾಟ್ ಒತ್ತಡದ ಬೆಳಕಿನ ನೀರಿನ ರಿಯಾಕ್ಟರ್ ಗಳನ್ನ ರಷ್ಯಾದ ಸಹಾಯದಿಂದ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅನ್ನೋದನ್ನ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಹಾಕಿದ್ದೆ. ಸೊ ಇಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು ಸ್ನೇಹಿತರೆ. ಎಲ್ರಿಗೂ ಧನ್ಯವಾದ. ನೋಡಿ, ಇದು ಕಾಣ್ತಾ ಇರೋದು ನಾನು ಬರೆದಿರುವಂತಹ ಕರ್ನಾಟಕ ಎಕನಾಮಿಕ್ ಸರ್ವೆ ಮೇಲೆ, ಇದೇ ಒಂದು ಮಾದರಿಯಲ್ಲಿ ಬರೆದಿರುವಂತಹ ಎಕನಾಮಿಕ್ ಸರ್ವೆ ಮೇಲೆ ಬರೆದಿರುವಂತಹ ಪುಸ್ತಕ. ಎಲ್ಲ ಹೆಚ್ಚು ಕಡಿಮೆ 370ಕ್ಕೂ ಅಧಿಕ ಪ್ರಶ್ನಾವಳಿಗಳನ್ನ ಈ ಒಂದು ಪುಸ್ತಕದಲ್ಲಿ ನೀವು ನೋಡಬಹುದು. ಇದು ನನ್ನ ಕಾಂಟ್ಯಾಕ್ಟ್ ನಂಬರು. ನೀವು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಸ್ ಗಳಲ್ಲಿ ಇದನ್ನ ಪರ್ಚೇಸ್ ಮಾಡಬಹುದು. ನೀವು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಆ ಬುಕ್ ಸ್ಟೋರ್ ನಲ್ಲಿ ಲಭ್ಯ ಇದೆಯೋ ಇಲ್ವೋ ಅನ್ನೋದನ್ನ ನನ್ನ ನಂಬರಿಗೆ ಮೆಸೇಜ್ ಮಾಡೋದ್ರ ಮೂಲಕ ಫಸ್ಟ್ ಕನ್ಫರ್ಮ್ ಮಾಡಿಕೊಂಡು ನಂತರ ಹೋಗಿ. ಏನಾದ್ರೆ ಅಲ್ಲಿ ಲಭ್ಯ ಇಲ್ಲ ಅಂತಂದ್ರೆ ಯಾವುದು ನಿಮಗೆ ಹತ್ತಿರದ ಬುಕ್ ಸ್ಟೋರ್ ಏನಿದೆ ಅಲ್ಲಿ ಲಭ್ಯತೆ ಎಲ್ಲಿದೆ ಅನ್ನೋದನ್ನ ತಿಳಿಸ್ತೀನಿ. ಆನಂತರ ನೀವು ಹೋಗಿ ಅದನ್ನ ಪರ್ಚೇಸ್ ಮಾಡ್ಬೋದು. ಮತ್ತೆ KS ಎಕ್ಸಾಮ್ ಅನ್ನ ಎಕ್ಸಾಮ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಎಲ್ಲ ರೀತಿಯ VAO ಆಗಿರ್ಬೋದು, PDO ಆಗಿರ್ಬೋದು, ಎಲ್ಲಾ ಎಕ್ಸಾಮ್ಸ್ ಗಳಿಗೂ ಕರ್ನಾಟಕ ಎಕಾನಮಿ ಅಂತೇಳಿ ಕೇಳಿರೋದ್ರಿಂದ ಯೋಜನೆಗಳು, ಸ್ಕೀಮ್ಸ್, ಪ್ರೋಗ್ರಾಮ್ಸ್ ಎಲ್ಲವೂ ಬಹಳ ಮುಖ್ಯ ಆಗಿರ್ತವೆ. ಹಾಗಾಗಿ ಇಡೀ ಬುಕ್ ಅಲ್ಲಿ ಸ್ಕೀಮ್ಸ್ ಬೇಸ್ ಮೇಲೆ, ಬಜೆಟ್ ಮೇಲೆ,
ಜೊತೆಗೆ ಯೋಜನೆಗಳು, ಕಾರ್ಯಕ್ರಮಗಳು, ಸರ್ಕಾರದ ಕಾರ್ಯಕ್ರಮಗಳ ಮೇಲೆ ಎಲ್ಲ ರೀತಿಯ ಒಂದು ಕಂಟೆಂಟ್ ಅನ್ನ ಕವರ್ ಮಾಡಿ ಈ ಒಂದು ಪುಸ್ತಕವನ್ನ ರೆಡಿ ಮಾಡಿರುವಂತದ್ದು. ಸೊ ಹಾಗಾಗಿ ಇದನ್ನ ಮತ್ತೊಮ್ಮೆ ನೀವು ತೆಗೆದುಕೊಂಡ್ರೆ ಬಹಳ ಪ್ರಮುಖವಾಗಿ ಒಂದು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಆಮೇಲೆ ಇತ್ತೀಚೆಗೂ ತೆಗೆದಿದ್ರಲ್ಲ ಎಕ್ಸಾಮ್ ನಲ್ಲಿ, KS ಎಕ್ಸಾಮ್ ನಲ್ಲಿ ಬಂದಂತ ಪ್ರಶ್ನೆಯಲ್ಲಿ ಪೇಪರ್ 2 ನಲ್ಲೇ ಈ ಒಂದು ಬರೆದಿರುವಂತ ಬುಕ್ ನಲ್ಲಿ 8 ಪ್ರಶ್ನೆಗಳು ಬಂದಿರೋದನ್ನ ನಾವು ಗಮನಿಸ್ದೆ. ಹಾಗಾಗಿ ಬಹಳ ಅನುಕೂಲ ಆಗ್ತಾ ಬರುತ್ತೆ. ಇದನ್ನ ಹತ್ತಿರದ ಬುಕ್ ಸ್ಟೋರ್ ನಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ನೀವು ಒಮ್ಮೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕನ್ಫರ್ಮೇಶನ್ ತಗೊಂಡು ಆನಂತರ ಹೋಗಿ ಪರ್ಚೇಸ್ ಮಾಡಿ. ಅಲ್ಲಿ ಲಭ್ಯ ಇಲ್ಲ ಅಂತಂದ್ರೆ ಬೇರೆ ಹತ್ರದಲ್ಲಿ ಎಲ್ಲಿ ಲಭ್ಯ ಇದೆ ಅನ್ನೋದನ್ನ ಹೇಳ್ತೀನಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.